ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್, ಗುಲ್ಬರ್ಗಾ. क्या भैया जी, रेस लगाइएगा? बेटा हमारी फिनिश लाइन तक ना तुम्हारी ये बाइक पहुंच नहीं पाएगी। काहे भैया जी? इसका माइलेज है 69, तुम्हारी स्टंट वाली बाइक से बहुत ज्यादा। चलते हैं। हीरो सुपर स्प्लेंडर एक्सटेक। ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್, ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಓಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ
ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನು ಭಗ್ನಗೊಳಿಸಿ ಅಪಮಾನ ಮಾಡಿದ್ದು, ಈ ಹಿನ್ನೆಲೆಯಲ್ಲಿ ರಾಯಣ್ಣನ ಕಂಚಿನ ಪುತ್ಥಳಿ ಸ್ಥಾಪಿಸಬೇಕು ಎಂದು ಕೋಮರಾಮ ಭೀಮಗೊಂಡ ಕುರುಬ ಸಂಘದ ಅಧ್ಯಕ್ಷ ಬಸವರಾಜ ಮದರ್ಗಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಗರದ ಸೂಪರ್ ಮಾರ್ಕೆಟ್ನ ಸಿಟಿ ಬಸ್ ನಿಲ್ದಾಣದ ಹತ್ತಿರವಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನು ಭಗ್ನಗೊಳಿಸಿ ಅಪಮಾನ ಮಾಡಿದ್ದು ಅತ್ಯಂತ ಖಂಡನೀಯ ಸಂಗತಿಯಾಗಿದೆ. ಹಾಗೂ ಇತ್ತೀಚೆಗೆ ಆಳಂದ ತಾಲೂಕಿನ ಚೆಕ್ ಪೋಸ್ಟ್ ವೃತ್ತದಲ್ಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗೂ ಸಹ ಕಲ್ಲಿನಿಂದ ಹೊಡೆದು ಅಪಮಾನವೆಸಗಿದ್ದು, ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಆಡಳಿತ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಂಗೊಳ್ಳಿ ರಾಯಣ್ಣನವರ ಸರ್ಕಲ್ನಲ್ಲಿರುವ ಪ್ರತಿಮೆಗೆ ಸೂಕ್ತ ರಕ್ಷಣೆ ಒದಗಿಸಬೇಕು, ಸಿಸಿ ಕ್ಯಾಮೆರಾ ಅಳವಡಿಸಬೇಕು, ಪೊಲೀಸ್ ಬಂದೋಬಸ್ತ್ ಒದಗಿಸಬೇಕು. ಬಹುಮುಖ್ಯವಾಗಿ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಭಗ್ನಗೊಳಿಸಿರುವ ಕಾರಣ ಸರ್ಕಾರ ನೂತನ ಸಂಗೊಳ್ಳಿ ರಾಯಣ್ಣನವರ ಕಂಚಿನ ಪುತ್ಥಳಿಯನ್ನು ಸ್ಥಾಪಿಸಬೇಕು. ಜನವರಿ 26ರ ಒಳಗೆ ಕಲಬುರಗಿ ನಗರದ ಬಸ್ ನಿಲ್ದಾಣದ ಬಳಿ ಇರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹೆಸರು ಅಧಿಕೃತವಾಗಿ ನಾಮಕರಣ ಮಾಡಬೇಕು. ಇಲ್ಲದೆ ಹೋದರೆ ಜಿಲ್ಲೆಯಾದ್ಯಂತ ರಾಯಣ್ಣನ ಅಭಿಮಾನಿಗಳು, ಸ್ವಾಭಿಮಾನಿ ಕನ್ನಡಿಗರು, ರಾಷ್ಟ್ರಭಕ್ತರು ರಸ್ತೆಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಮೊನ್ನೆ ದಿನಾಂಕ 5/1/2025 ಮೊನ್ನೆ ಕಲಬುರಗಿಯ ಹೃದಯ ಭಾಗದ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ರಾಯಣ್ಣನವರ ಪ್ರತಿಮೆ ಕೈಯಲ್ಲಿರುವ ಖಡ್ಗವನ್ನು ಮುರಿಯುವ ಮೂಲಕ ಒಬ್ಬ ಕ್ರಾಂತಿವೀರ ದೇಶಪ್ರೇಮಿ ಅಪಮಾನ ಮಾಡಿರ್ತಕ್ಕಂಥದ್ದು ನಾವು ಅದನ್ನು ಖಂಡಿಸ್ತೇವೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಜಾತಿಗೆ ಸಂಬಂಧಪಟ್ಟಂಥ ವ್ಯಕ್ತಿಯಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಶಕ್ತಿ. ಇವತ್ತು ಈ ನಾಡಿನಲ್ಲಿ ಎಲ್ಲ ಕಡೆ ಇವತ್ತು ಪುತ್ಥಳಿಗಳಿವೆ ಅಂದರೆ ಉದ್ದೇಶ ಏನಪ್ಪ ಅಂತಂದರೆ, ಈ ನಾಡಿನ ಯುವಕರಿಗೆ ಪ್ರೇರಣೆ ಆಗಲಿ, ಅವರ ಜೀವನ, ಅವರ ಬದುಕು ಮಾರ್ಗದರ್ಶನ ಆಗಲಿ ಅನ್ನೋ ದೃಷ್ಟಿಯಿಂದ ಪ್ರತಿಭೆಗಳನ್ನು ಕೂಡಿಸಲಾಗಿರುತ್ತೆ. ಆದರೆ ದುಷ್ಕರ್ಮಿಗಳು, ಕಿಡಿಗೇಡಿಗಳು, ಮಾನಸಿಕ ಅಸ್ವಸ್ಥರು ಇಂಥ ಒಂದು ಕೃತ್ಯವನ್ನು ಎಸಗ್ತಾ ಇದ್ದಾರೆ. ಇಂಥ ಒಂದು ಕೃತ್ಯವನ್ನು ಇವತ್ತು ನಾನು ಕೇವಲ ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ತಾ ಇಲ್ಲ, ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಇರ್ಬೋದು, ವಿಶ್ವಗುರು ಬಸವಣ್ಣನವರಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ನಮ್ಮ ಅಂಬಿಗರ ಚೌಡಯ್ಯನವ್ರದ್ದು ಇರ್ಬೋದು, ಯಾವುದೇ ಇವತ್ತು ಏನಪ್ಪ ಅಂತಂದರೆ ಯಾವುದೇ ಶರಣರು ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವು ಹೋಗ್ಬೇಕನ್ನೋ ದೃಷ್ಟಿಯಿಂದ ಮೂರ್ತಿಗಳನ್ನು ಮಾಡಿರ್ತಾರೆ. ಆದರೆ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ಇಡೀ ಕನ್ನಡ ನಾಡಿನ ಸ್ವಾಭಿಮಾನ ಕನ್ನಡಿಗರಿಗೆ, ವಿಶೇಷವಾಗಿ ರಾಯಣ್ಣ ಅಭಿಮಾನಿಗಳಿಗೆ, ಈ ದೇಶಭಕ್ತರಿಗೆ ಅಪಾರ ಮನಸ್ಸಿಗೆ ನೋವುಂಟು ಮಾಡಿದೆ. ಅದರ ಜೊತೆಗೆ ಯಾಕೆ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಬೇಕಾಯ್ತು ಅಂತಂದರೆ, ಬರೀ ಇದು ಒಂದು ಘಟನೆ ಅಲ್ಲ. ಮೊನ್ನೆ ಇತ್ತೀಚೆಗೆ ನಮ್ಮ ಆಳಂದ ತಾಲೂಕಿನ ಚೆಕ್ ಪೋಸ್ಟ್ ಹತ್ತಿರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಕೂಡ ಕಲ್ಲು ಹೊಡಿ ಎಸೆಯುವ ಮೂಲಕ ಅಲ್ಲೂ ಕೂಡ ಅಪಮಾನ ಮಾಡಿರ್ತಕ್ಕಂಥದ್ದು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಿಗೆ ಪದೇ ಪದೇ ಕೆಣಕುವಂಥ ಅಪಮಾನ ಮಾಡುವಂಥ ಘಟನೆಗಳು ಈ ಜಿಲ್ಲೆಯಲ್ಲಿ ಆಗ್ತಾ ಇರೋದರಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ಇವತ್ತು ವಿಶೇಷವಾಗಿ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ಈ ರಾಜ್ಯದ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆಜಿಯವರಿಗೆ ನಾನು ತಮ್ಮ ಮೂಲಕ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ. ಏನಪ್ಪ ಅಂತಂದರೆ, ಯಾಕೆ ಈ ಘಟನೆಗಳು ಆಗ್ತಾಯಿದ್ದೇವೆ ಅಂತಂದರೆ, ನೀವು ಸುರಕ್ಷಿತವಾದ ರಕ್ಷಣೆ ಕೊಡ್ತಾ ಇಲ್ಲ. ಇವತ್ತು ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಸಂಪೂರ್ಣವಾಗಿ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ ಅಂತ ನಮಗೆ ತೋರ್ತಾ ಇದೆ. ಯಾಕಂತಂದರೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘದವರು ಅನೇಕ ಬಾರಿ ಅರ್ಜಿ ಕೊಟ್ಟಿದ್ರು ಕೂಡ ಅವರು ಒಂದು ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಇಂಥ ದುರ್ಘಟನೆ ಇವತ್ತಾಗಿದೆ. ಇಡೀ ನಾಡು ಇವತ್ತು ತಲೆ ತೆಗೆಸುವಂಥ, ನಾಗರಿಕ ಸಮಾಜ ತಲೆ ಕೆಡಿಸುವಂಥ ಹೀನ ಕೃತ್ಯ ಇವತ್ತು.
ಅಂತಾರಾಷ್ಟ್ರೀಯ ಖ್ಯಾತಿಯ ವ್ಯಕ್ತಿತ್ವ ವಿಕಸನ ಗುರು ಹಾಗೂ ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ನಾರಿಶಕ್ತಿ ಪ್ರಶಸ್ತಿ ವಿಜೇತ ತಪಸ್ವಿನಿ ಬ್ರಹ್ಮಕುಮಾರಿ ಶಿವಾನಿ ಅಕ್ಕನವರ ಪ್ರವಚನ ಕಾರ್ಯಕ್ರಮ ಜನವರಿ 11ರಂದು ಸಂಜೆ 5 ಗಂಟೆಗೆ ಸೇಡಂ ರಸ್ತೆಯ ಗೀತಾನಗರದ ಅಮೃತ ಸರೋವರದಲ್ಲಿ ಏರ್ಪಡಿಸಲಾಗಿದೆ ಎಂದು ಬ್ರಹ್ಮಕುಮಾರಿಸ್ನ ಕಲಬುರಗಿ ವಲಯದ ಮುಖ್ಯಸ್ಥೆ ರಾಜಯೋಗಿನಿ ಬಿಕೆ ವಿಜಯಾದಿದಿ ಹೇಳಿದರು. ಕಲಬುರಗಿಯ ಆದರ್ಶ್ ನಗರದ ಸತ್ಯತೀರ್ಥ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜನವರಿ 12ರಿಂದ 18ರವರೆಗೆ ಅಮೃತ ಸರೋವರದಲ್ಲಿ ಹಮ್ಮಿಕೊಳ್ಳಲಾಗುತ್ತಿರುವ ರಾಜಯೋಗ ಶಿಬಿರದ ಭಾಗವಾಗಿ ಶಿವಾನಿ ಬೆಹನ್ ಅವರು ಜನವರಿ 11ರಂದು ಬ್ಯಾಲೆನ್ಸ್ ಶೀಟ್ ಆಫ್ ಲೈಫ್ ಶೀರ್ಷಿಕೆಯಡಿ ಪ್ರವಚನ ನೀಡುವುದರ ಮೂಲಕ ಜನವರಿ 12ರಿಂದ 18ರವರೆಗೆ ನಡೆಯಲಿರುವ ರಾಜಯೋಗ ಶಿಬಿರಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಿದ್ದಾರೆ ಎಂದರು. ಬ್ರಹ್ಮಕುಮಾರಿ ಶಿವಾನಿ ದೀದಿ ಇದೇ ಮೊದಲ ಬಾರಿಗೆ ಕಲಬುರಗಿ ನಗರಕ್ಕೆ ಆಗಮಿಸುತ್ತಿದ್ದು, ಅಂದಿನ ಪ್ರವಚನ ಕಾರ್ಯಕ್ರಮದಲ್ಲಿ 10,000ಕ್ಕೂ ಅಧಿಕ ಆಸಕ್ತರು ಪಾಲ್ಗೊಳ್ಳಲಿದ್ದಾರೆ ಎಂದು ವಿಜಯ ದೀದಿ ಮಾಹಿತಿ ನೀಡಿದರು. ಜನವರಿ 11ರಂದು ಶಿವಾನಿ ದೀದಿಯವರು ನಡೆಸಿಕೊಡಲಿರುವ ಪ್ರವಚನ ಕಾರ್ಯಕ್ರಮದಲ್ಲಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಅಫ್ಜಲ್ಪುರ ಕ್ಷೇತ್ರದ ಶಾಸಕ ಎಂವೈ ಪಾಟೀಲ್, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್, ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರುಂ ಹಾಗೂ ಕಲಬುರಗಿ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಎಸ್ಟಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಸಹೋದರಿ ಶ್ರೀಲಕ್ಕ ಹೇಳಿದ ಹಾಗೆ ಸುಮಾರು ವರ್ಷಗಳಿಂದ ನಮ್ಮ ಬೇಡಿಕೆ ಇತ್ತು. ತಮ್ಮೆಲ್ಲರಿಗೆ ಟಿವಿ ಮುಖಾಂತರ ಪರಿಚಿತರಾದಂತಹ ಬ್ರಹ್ಮಕುಮಾರಿ ಶಿವಾನಿ ಅಕ್ಕ ಇಂಟರ್ನ್ಯಾಷನಲ್ ಮೋಟಿವೇಶನಲ್ ಸ್ಪೀಕರ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೇರಣಾದಾಯಕ ಮಾತುಗಳನ್ನಾಡುವಂತಹ ಒಂದು ವಿಶೇಷ ಶಕ್ತಿ ಹೊಂದಿದ್ದಾರೆ. ಶಿವಶಕ್ತಿ ಒಂದು ದೇವಿ ರೂಪದಲ್ಲಿ ಇಡೀ ಜಗತ್ತು ಅವರನ್ನು ಕಾಡ್ತಾ ಇದೆ. ಇವತ್ತು ಅವರನ್ನು ನೋಡಬೇಕು, ಅವ್ರ ಮಾತುಗಳನ್ನು ಕೇಳಬೇಕು ಅಂತ ಪ್ರತಿಯೊಬ್ಬ ವ್ಯಕ್ತಿ ಹಂಬಲಿಸ್ತಾರೆ. ಸೊ ನಮ್ಮ ಸುದೈವ ಅವರು ಫುಲ್ 24 ಗಂಟೆ ನಮಗೆ ಕೊಟ್ಟಿದ್ದಾರೆ. ವಿಶೇಷ ಶಿವಾನಿ ಬೆಹನ್ ಹುಟ್ಟಿದ್ದು ಪೂನಾದಲ್ಲಿ 1972ರಲ್ಲಿ. ಎಜುಕೇಶನ್ ಆಗಿದ್ದು ಬಿಟೆಕ್. ಒಬ್ಬ ಇಂಜಿನಿಯರ್ ಆಗಿ ಅವರು ವಿಶೇಷ ಟೀಚಿಂಗ್ ಕ್ಷೇತ್ರದಲ್ಲಿಯೂ ಸಹ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದಾರೆ ಕೆಲವು ವರ್ಷಗಳ ಕಾಲ. ಡೆಲ್ಲಿ, ಗುಡ್ಗಾಂವಲ್ಲಿ ವಾಸ ಮಾಡ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು ಜನತೆಯ ಹೃದಯ ತಟ್ಟಿ ಮನಸ್ಸುಗಳನ್ನು ಪರಿವರ್ತನೆ ಮಾಡುವಂತಹ ಒಂದು ಅದ್ಭುತ ಪ್ರೇರಣಾ ಶಕ್ತಿ ಅಂತ ಹೇಳ್ಬೋದು. ಅವಳ ವಿಶೇಷತೆ ಹೇಳೋದಾದ್ರೆ ತುಂಬ ಸರಳ ಜೀವಿ, ಯಾವುದೇ ರೀತಿಯ ಅಹಂ ಇಲ್ಲದ ನಿರಹಂಕಾರಿ ನಮ್ರ ಚಿತ್ತ ವ್ಯಕ್ತಿತ್ವ ಅವಳದು. ಸರಳತೆಯೇ ಮೂರ್ತಿಯಂತೆ ಯಾವುದೇ ಶೃಂಗಾರವಿಲ್ಲದ, ಸ್ಥೂಲ ಶೃಂಗಾರವಿಲ್ಲದ ಒಂದು ಆಧ್ಯಾತ್ಮಿಕ ಸೌಂದರ್ಯ, ಆತ್ಮಿಕ ಸೌಂದರ್ಯದ ಸುಗಂಧ ನಾವು ಅನುಭವ ಮಾಡ್ತೇವೆ ಅವರಲ್ಲಿ. ಸಾಮಾನ್ಯವಾಗಿ ಸಭೆ ಸಮಾರಂಭಗಳಲ್ಲಿ ಅವರು ಹೂವಿನ ಹಾರವಾಗಲಿ, ಶಾಲ್ಗಳನ್ನಾಗಲಿ, ಕಾಲು ಮುಟ್ಟಿ ನಮಸ್ಕಾರ ಮಾಡೋದನ್ನಾಗಲಿ ಸ್ವೀಕಾರ ಮಾಡೋದಿಲ್ಲ. ಇದೆಲ್ಲರಿಗೂ ಗೊತ್ತಿರಲಿ. ಅವರ ಹತ್ತಿರ ಹೋದಂತಹ ವ್ಯಕ್ತಿ ಒಂದು ಆಧ್ಯಾತ್ಮಿಕ ತರಂಗಗಳನ್ನು, ಆಧ್ಯಾತ್ಮಿಕ ಕರೆಂಟ್ ಅಂತ ಹೇಳ್ಬೋದು. ಅಯೋಧ್ಯೆಯಲ್ಲಿನ ಪ್ರಭು ಶ್ರೀ ರಾಮನ ಬಾಲಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮೂಹಿಕವಾಗಿ 5,108 ರಾಮನಾಮ ಜಪ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಾಮನಾಮ ಜಪ ಸಮಿತಿಯ ಅಧ್ಯಕ್ಷ ರಮೇಶ್ ಬಿದರ್ಕರ್ ಹೇಳಿದರು.
ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮರ್ಯಾದಾ ಪುರುಷೋತ್ತಮ ಭಗವಾನ್ ಶ್ರೀ ರಾಮಚಂದ್ರರ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಸುಮಾರು 500 ವರ್ಷಗಳ ನಂತರ ಪ್ರಭು ಶ್ರೀ ರಾಮನ ಬಾಲರಾಮ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ 1 ವರ್ಷದ ಪೂರೈಸಿದ ಹಿನ್ನೆಲೆಯಲ್ಲಿ ಜನವರಿ 22ರಂದು ಬ್ರಹ್ಮಪುರದ ಚೌಡೇಶ್ವರಿ ನಗರದಲ್ಲಿನ ಶ್ರೀ ಬಾಲ ಹನುಮಾನ ಮಂದಿರದಲ್ಲಿ ಬೆಳಗ್ಗೆ 6 ಗಂಟೆಗೆ ಶ್ರೀರಾಮನ ಮೂರ್ತಿಗೆ ಅಭಿಷೇಕ ಮತ್ತು ಹೋಮ ಹವನ, ನಂತರ 8 ಗಂಟೆ 45 ನಿಮಿಷಕ್ಕೆ ಸಾಮೂಹಿಕವಾಗಿ 5,108 ರಾಮನಾಮ ಜಪ ಮಾಡಲಾಗುವುದು ಎಂದರು. 5,108 ರಾಮನಾಮ ಜಪ ಮಾಡುವಂಥದ್ದೊಂದು ಈ ನಮ್ಮ ಸಮಿತಿ ವತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನ ವಿಶ್ವದ ಕಲ್ಯಾಣವಾಗಲಿ ಮತ್ತು ಪ್ರಾಣಿಗಳಲ್ಲಿ ದಯೆ ಇರಲಿ, ಮಾನವ ಕುಲದ ಒಂದು ಮಾನವ ಕುಲ ಒಳ್ಳೆಯ ಒಂದು ಮಾರ್ಗದಲ್ಲಿ ಹೋಗಲಿ ಅಂತ ಮತ್ತು ಪ್ರಾಣಿಗಳಲ್ಲಿ ದಯೆ ಇರಲಿ ಅಂತ ಒಂದು ಚಾಚು ತಪ್ಪದೆ ಜೀವನವನ್ನು ನಡೆಸಿಕೊಂಡು ಬಂದಂಥ ಮರ್ಯಾದಾ ಪುರುಷೋತ್ತಮ ಭಗವಾನ್ ಶ್ರೀರಾಮರನ್ನು ಆರಾಧಿಸುತ್ತಾ ಸ್ಮರಿಸುತ್ತಾ ನಾವು 5,108 ರಾಮನಾಮ ಜಪವನ್ನು ಸಾಮೂಹಿಕವಾಗಿ ಒಂದು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿನದಿಂದ 5,108 ರಾಮನಾಮ ಜಪ ಅದು ಸಾಮೂಹಿಕವಾಗಿ ಮಾಡ್ತಾ ಇದ್ದೀವಿ. ಎಷ್ಟು ಜನನೂ ಸೇರ್ಬೋದು. ಅದಕ್ಕೆ ಮುಕ್ತವಾದಂಥ ಒಂದು ಅವಕಾಶ ಇಟ್ಟಿದ್ದೀವಿ. ಇದಕ್ಕೆ ಸಾರ್ವಜನಿಕರು, ರಾಮ ಭಕ್ತರು, ಹನುಮ ಭಕ್ತರು ಎಲ್ಲರೂ ಬರ್ಬೋದು. ಈ ಒಂದು ಆಯೋಜನೆ ನಮ್ಮ ಸಮಿತಿಯವರೇ ಮಾಡಬಹುದಿತ್ತು. ಇದರ ಒಂದು ಜನರಿಗೆ ಒಂದು ಸಂದೇಶ ಏನು ಕೊಡಬೇಕಾಗಿದೆ ಅಂತಂದ್ರೆ, ಇವತ್ತು ಬೆಳಗ್ಗೆ ಎದ್ದು ನಾವು ದಿನದಲ್ಲಿ ಯಾವ ರೀತಿ ಒತ್ತಡದಲ್ಲಿದ್ದೀವಿ ಅಂತಂದ್ರೆ, ಆಧುನಿಕ ಯುಗ ಆಮೇಲೆ ಈ ವೆಸ್ಟರ್ನ್ ಕಲ್ಚರ್ ಅನ್ನೋಂಥದ್ದೇನು ಪಾಶ್ಚಿಮಾತ್ಯ ಪದ್ಧತಿ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ನಿಜ ಜೀವನದಲ್ಲಿ ಆಗು ಹೋಗೋ ಬಳಗೆ ಬಹಳಷ್ಟು ಒತ್ತಡದಿಂದಿದ್ದೀವಿ. ಅದಕ್ಕೆ ನಮ್ಮ ಸಂಪ್ರದಾಯ, ನಮ್ಮ ಹಿನ್ನೆಲೆ ಏನು ಹೇಳ್ತದೆ ಅಂತಂದ್ರೆ, ನಾವು ಧ್ಯಾನ ತಪಸ್ಸು ಸನ್ಮಾರ್ಗದಲ್ಲಿ ನಡಿಬೇಕಂತೆ ನಮ್ಮ ಭೂಮಿ ಭರತ ವರ್ಷ ಹೇಳ್ತದೆ ನಮ್ಗೆ. ಆ ಭರತ ವರ್ಷದ ಭೂಮಿಯ ಕಡೆ ನಾವು ಬರಬೇಕಂತಂದ್ರೆ ಯಾವುದೋ ಒಂದು ವೆಸ್ಟರ್ನ್ ಪಾಶ್ಚಿಮಾತ್ಯದ ಪದ್ಧತಿ ಬಗ್ಗೆ ಸೌಂಡ್ ಸಿಸ್ಟಮ್ ಇಟ್ಕೊಂಡು ಅಥವಾ ಡಿ ಜೆ ಇಟ್ಕೊಂಡು ಕುಣಿದು ಕುಪ್ಪಳಿಸಿ ಆಚರಣೆ ಅದು ಮಾಡೋದಕ್ಕಿಂತನೂ ನಮ್ಮ ಪದ್ಧತಿ ಪ್ರಕಾರ ಅದು ಎಷ್ಟೇ ಆಗಲಿ ಸಾಧ್ಯವಾದಷ್ಟು ಆದರೆ ನಾವು ಒಂದು ಗುರಿ ಇಟ್ಕೊಂಡಿವಿ. ಯಾವುದೇ ಒಂದು ಕಾರ್ಯ ಮಾಡಬೇಕಂದ್ರೆ ಒಂದು ಗುರಿ ಅಥವಾ ಒಂದು ಸಂಕಲ್ಪ ಇಡಬೇಕಂತ ನಮ್ಮ ಬಾಗೇಶ್ವರ ಧಾಮದ ಧೀರೇಂದ್ರ ಕೃಷ್ಣ ಶಾಸ್ತ್ರಿಗಳಿಂದ ನಾವು ಕಲ್ತಿದ್ದೀವಿ. ಅದೇ ರೀತಿ ಮರ್ಯಾದಾ ಪುರುಷೋತ್ತಮ ಭಗವಾನ್ ಶ್ರೀರಾಮರ ಒಂದು ಆಚರಣೆ ಅದರ ಬಗ್ಗೆನೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಪುಣ್ಯ ಮತ್ತು ಶುಭ ಕಾರ್ಯದಲ್ಲಿ ಮುಕ್ತವಾಗಿ ಎಲ್ಲ ರಾಮ ಮತ್ತು ಹನುಮ ಭಕ್ತರು ಭಾಗವಹಿಸಬಹುದು. ಕಾರ್ಯಕ್ರಮ ದಿನಾಂಕ ಈಗೇನು ಕಳೆದ ವರ್ಷ 2024ನೇ ಇಸ್ವಿ ಜನವರಿ 22ನೇ ತಾರೀಕಿಗೆ ಏನದ ಒಂದು ಅತಿ ಬಹು ವರ್ಷಗಳ ನಂತರ ಒಂದು 500 ವರ್ಷ, ಸುಮಾರು 500 ವರ್ಷಕ್ಕಿಂತ ಹೆಚ್ಚಿನ ವರ್ಷ ವಿವಾದವಾದ ಒಂದು ಸ್ಥಳ ಅದು ರಾಮ ಜನ್ಮಭೂಮಿ ಅಂತ ಒಂದು ಐತಿಹಾಸಿಕದ ಒಂದು ರಾಮ ಮತ್ತು ಹನುಮ ಭಕ್ತರಿಗೆ ಒಂದು ವಿಜಯ ಸಿಕ್ಕಿತು. ಅದು ಕಾನೂನುಬದ್ಧವಾಗಿ ವಿಜಯ ಆಯಿತು. ಅದಾದ ನಂತರ ರಾಮ ಜನ್ಮಭೂಮಿಯ ಟ್ರಸ್ಟ್ ವತಿಯಿಂದ ಅಲ್ಲಿ ಬಾಲರಾಮನ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಆ ಒಂದು ಸಂತೋಷದ ವಿಷಯ, ಐತಿಹಾಸಿಕ ದಿನ ಅದು. ಆ ದಿನದ ಒಂದು ಆಚರಣೆಯನ್ನು ನಾವು ಈಗ ಮುಂದೆ ಬರುವಂಥದ್ದು ಒಂದು 22ನೇ ತಾರೀಕು ಜನವರಿ ಇದೇ ತಿಂಗಳು 2025 ಬುಧವಾರ ದಿನ ಸಾಮೂಹಿಕವಾಗಿ ಜಪವನ್ನು ಮಾಡ್ತಾ ಇದ್ದೀವಿ. ಈ ಜಪ ಕಾರ್ಯಕ್ರಮದಲ್ಲಿ ನಮ್ಮ ಸಮಿತಿಯ ಹಲವಾರು ಸೇವಾಧಾರಿಗಳು ಮತ್ತು ಕಾರ್ಯಕರ್ತರು ಇರ್ತಾರೆ. ಅದರ ಜೊತೆಗೆ ಮುಕ್ತವಾಗಿ ಎಲ್ಲ ಭಕ್ತರು ಪಾಲ್ಗೊಳ್ಳಬಹುದು. ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ನಡೆಯಲಿರುವ ಭಾರತೀಯ ಸಂಸ್ಕೃತಿ ಉತ್ಸವ ವಿಜ್ಞಾನ ಲೋಕದ ಕಾರ್ಯಕ್ರಮಗಳ ಪ್ರದರ್ಶನ ಉದ್ಘಾಟನಾ ಸಮಾರಂಭವು ಜನವರಿ 28ರಂದು ಮಧ್ಯಾಹ್ನ 3 ಗಂಟೆಗೆ ಜರುಗಲಿದೆ ಎಂದು ಜಿಲ್ಲಾ ವಿಜ್ಞಾನ ಕೇಂದ್ರದ ನಿವೃತ್ತ ವಿಜ್ಞಾನ ಅಧಿಕಾರಿ ಸೇನ್ ಲಕ್ಷ್ಮೀನಾರಾಯಣ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೇಡಂನ ಪ್ರಕೃತಿ ನಗರ ಬೀರನಹಳ್ಳಿ ಕ್ರಾಸ್ನಲ್ಲಿ ನಡೆಯಲಿರುವ ಪ್ರದರ್ಶನ ಕಾರ್ಯಕ್ರಮವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಬಿಜಿ ಮೂಲಿಮನಿಯವರು ಉದ್ಘಾಟಿಸಲಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ಅಗತ್ಸೆ ಇಂಟರ್ನ್ಯಾಷನಲ್ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ರಾಮಜಿ ರಾಘವನ್ ಅವರು ವಹಿಸುವವರು. ಸಮಾರಂಭದಲ್ಲಿ ಡಾಕ್ಟರ್ ಸಿ ಸುಲೋಚನಾ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದರು. ಇನ್ನು 9 ದಿನಗಳ ಕಾಲ ನಡೆಯಲಿರುವ ಉತ್ಸವದಲ್ಲಿ ವಿಜ್ಞಾನ ಲೋಕಕ್ಕೆ ಸಂಬಂಧಿಸಿದಂತೆ ಮಾದರಿಗಳನ್ನು ಪ್ರಾತ್ಯಕ್ಷಿಕೆ ನಡೆಯಲಿದೆ. ಈ ಪ್ರದರ್ಶನದಲ್ಲಿ 400ಕ್ಕೂ ಹೆಚ್ಚು ಮಾದರಿಗಳನ್ನು ಪ್ರದರ್ಶನ ಮಾಡಲು ಉದ್ದೇಶಿಸಲಾಗಿದೆ ಎಂದರು. ನಡೆಸ್ತಾರೆ. ಆಮೇಲೆ 3ನೇ ತಾರೀಕು ಬೆಳಿಗ್ಗೆ ಶ್ರೀಧರ್ ಬೆಂಬು
ಇವರು ಏನಿದೆ ಜೊಹೋ ಕಾರ್ಪೊರೇಷನ್ ತೆಂಕಾಶಿ ಇವ್ರದ್ದು ದೊಡ್ಡದು ಬಂದು ಸ್ಟಾರ್ಟಪ್ ಕಂಪನಿ ಇದೆ. ಇನ್ನೂ ಕೂಡ ಅವರು ಏನಿದೆ ಸೈಕಲ್ನಲ್ಲಿ ಓಡಾಡ್ತಾರೆ ಅನ್ನುವಂಥದ್ದು ನಾನು ನೆಟ್ನಲ್ಲಿ ನೋಡಿ ತಿಳ್ಕೊಂಡೆ. ಅವರು ಕೂಡ ಈ ಮುಖ್ಯ ವೇದಿಕೆಯ ಕಾರ್ಯಕ್ರಮಕ್ಕೆ ಬರೋದ್ರ ಜೊತೆಗೆ ನಮ್ಮ ವಿಜ್ಞಾನ ಲೋಕದಲ್ಲಿ ಕೂಡ ಇದ್ದು ಮಕ್ಕಳೊಂದಿಗೆ ಸಂವಾದ ಮಾಡಲಿದ್ದಾರೆ. ಆಮೇಲೆ ಅವತ್ತೇ ಮಧ್ಯಾಹ್ನ ಮೇಲೆ 3ನೇ ತಾರೀಕು ಮಧ್ಯಾಹ್ನದ ಮೇಲೆ ದೇವವ್ರತ ಶರ್ಮಾ ಅನ್ನೋರು ರಾಷ್ಟ್ರೀಯ ಜೇನು ಮಂಡಳಿಯಲ್ಲಿ ಇವರು ಕೆಲಸ ಮಾಡ್ತಾರೆ. ಜೀವ ವೈವಿಧ್ಯತೆ ಏನಿದೆ ಅದರ ಉಳಿವಿಗಾಗಿ ಜೇನಿನ ಕೃಷಿ ಅದಕ್ಕೆ ಸಂಬಂಧಪಟ್ಟಂಗೆ ಅವರಿಗೆ ಮಾತಾಡಲಿಕ್ಕೆ ಕೇಳ್ಕೊಂಡಿದ್ದೇವೆ. ಹೀಗೆ 4ನೇ ತಾರೀಕು ಮುಖ್ಯವಾಗಿ 2 ಸೆಷನ್ನು, 5ನೇ ತಾರೀಕು 2 ಸೆಷನ್ನು, 6ನೇ ತಾರೀಕು ಬೆಳಿಗ್ಗೆ ಮಾತ್ರ 1 ಸೆಷನ್ ಇರುತ್ತೆ. 6ನೇ ತಾರೀಕಿನಲ್ಲಿ ಗಣೇಶ್ ಬಗಾರಿ ಅಂಥೇಳಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ IIT ಕಾನ್ಪುರದಲ್ಲಿ ಕೆಲಸ ಮಾಡೋರು. ಅವರು ಅಲ್ಲಿ ವಿಜ್ಞಾನಿಯ ಕೆಲಸ ಮಾಡ್ತಾ ಇದ್ದಾರೆ. ದೂರಸಂಪರ್ಕ ಕ್ರಾಂತಿಗೆ ಉಪಗ್ರಹಗಳ ಕೊಡುಗೆ ಅನ್ನೋದರ ಬಗ್ಗೆ ಅವರು ಭಾಷಣ ಮಾಡಲಿದ್ದಾರೆ. ಇದರಲ್ಲಿ ಏನಾಗುತ್ತೆ, ನಾವು ವಿಜ್ಞಾನ ಲೋಕದ ಉದ್ಘಾಟನೆಯನ್ನು 28ನೇ ತಾರೀಕು ಬೆಳಿಗ್ಗೆ ಅಲ್ಲೆಲ್ಲ ಈಗ ಸಾಧಾರಣವಾಗಿ ನಮ್ಮ ಶೋಭಾಯಾತ್ರೆ ಏನು ನಡೆಯುತ್ತೆ, ಇದು ಮುಗಿದ ಮೇಲೆ ಮಕ್ಕಳೆಲ್ಲ ಅಲ್ಲಿ ಬಂದು ಸೇರ್ತಾರೆ. ಮಧ್ಯಾಹ್ನ ಊಟ ಆದ ನಂತರ 3 ಗಂಟೆಗೆ ವಿಜ್ಞಾನ ಲೋಕದ ಉದ್ಘಾಟನಾ ಕಾರ್ಯಕ್ರಮ. ಈ ವಿಜ್ಞಾನ ಲೋಕಕ್ಕೆ ನಾವು ಏನು ಮಾಡಿದ್ದೀವಿ ಅಂತಂದರೆ, ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ನಿವೃತ್ತ ವಿಶ್ರಾಂತ ಕುಲಪತಿಗಳು ಏನಿದ್ದಾರೆ ಡಾಕ್ಟರ್ BG ಮೂಲಿಯವರ ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಿದ್ದೇವೆ. ಅವರು ಸಲಹೆಗಾರರಾಗಿ ಕೆಲಸ ಮಾಡ್ತಾಯಿದ್ದಾರೆ ನಮಗೆ. ಅವತ್ತು ಅವರು ಉದ್ಘಾಟಕರಾಗಿ ಕೂಡ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಅಗಸ್ತ್ಯ ಫೌಂಡೇಶನಿನ ಸಂಸ್ಥಾಪಕ ಅಧ್ಯಕ್ಷರೇನಿದ್ದಾರೆ ರಾಮ್ಜಿ ರಾಘವನ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಬರ್ತಾರೆ. ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಡೀನಾಗಿ ಏನು ಕೆಲಸ ಮಾಡ್ತಾಯಿದ್ದಾರೆ ಡಾಕ್ಟರ್ C ಸುಲೋಚನಾ, ಇವರು ಆ್ಯಕ್ಚುಲಿ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಇದ್ದಾರೆ. ಈಗ ಸದ್ಯ ಡೀನ್ ಫ್ಯಾಕಲ್ಟಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಇವರು 3 ಜನ ಅವತ್ತಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ 28ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಇರಲಿದ್ದಾರೆ. ಆಮೇಲೆ ಈ ಎಲ್ಲ ಕಾರ್ಯಕ್ರಮದ ಸಮಾರೋಪ ಸಮಾರಂಭ, ಪ್ರತಿ ಲೋಕಗಳದ್ದು ಸಮಾರೋಪ ಸಮಾರಂಭವೂ ಕೂಡ ನಡೆಯುತ್ತೆ. ಅದೇ ತರಹ ವಿಜ್ಞಾನ ಲೋಕದ ಸಮಾರೋಪ ಸಮಾರಂಭ 6ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಇರುತ್ತೆ. ಇದರಲ್ಲಿ ಡಾಕ್ಟರ್ ಸೋಮೇಶ್ವರ್ ಅವ್ರನ್ನ ನಾವು ಆಹ್ವಾನಿಸಿದ್ದೇವೆ. ಮಕ್ಕಳೊಂದಿಗೆ ಅವರು ವೇದಿಕೆಯಲ್ಲಿ ಸಂವಾದವನ್ನು ಕೂಡ ಮಾಡ್ತಾರೆ. ಜೊತೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಿವೃತ್ತ ಮುಖ್ಯಸ್ಥರಾಗಿರುವಂಥದ್ದು ರಸಾಯನಶಾಸ್ತ್ರ ವಿಭಾಗದಲ್ಲಿ ಡಾಕ್ಟರ್ A ವೆಂಕಟರಾಮನ್ನು ಗೌರವಾನ್ವಿತ ಅತಿಥಿಗಳಾಗಿ ಬರ್ತಾರೆ. ಜೊತೆಗೆ ಭೀಷ್ಮ ಸ್ಕೂಲ್ ಆಫ್ ಇಂಡಿಯನ್ ನಾಲೆಡ್ಜ್ ಅಂಥೇಳಿ ಅದು ಪುನಾದಲ್ಲಿದೆ. ಅಲ್ಲಿ ಪ್ರೊಫೆಸರ್ ಕ್ಷಿತಿಜ್ ಪಟ್ಕುಳೆ ಅಂತಿದ್ದಾರೆ. ಅವರು ಸಂಸ್ಥಾಪಕರು ಭೀಷ್ಮ ಸ್ಕೂಲ್ ಆಫ್ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ಗೆ. ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಈ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದಾರೆ. ಕಲಬುರಗಿಯ ವಾರ್ಡ್ ನಂಬರ್ 47ರಲ್ಲಿ ಬರುವ ರಾಜಾಪುರ ಬಡಾವಣೆಯು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಮೂಲ ಸೌಕರ್ಯಗಳಿಲ್ಲದೆ ಸೊರಗುತ್ತಿರುವ ಬಡಾವಣೆಯ ಅಭಿವೃದ್ಧಿಗಾಗಿ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಅವರ ಅನುದಾನವನ್ನು ಬಿಡುಗಡೆ ಮಾಡಿ ಬಡಾವಣೆ ಅಭಿವೃದ್ಧಿಗೆ ಮುನ್ನಡಿ ಬರೆಯಬೇಕು ಎಂದು ಭೀಮ್ ಆರ್ಮಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಸುನಿಲ್ ಇಟ್ಗಿ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಡಾವಣೆಯ ಆರಾಧ್ಯ ದೇವ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣ ದುರಸ್ತಿಗಾಗಿ ಸುಮಾರು 50 ಲಕ್ಷ ರೂಪಾಯಿ ಮತ್ತು ಶ್ರೀ ಮಲ್ಲಿಕಾರ್ಜುನ ಸಾಂಸ್ಕೃತಿಕ ಭವನ ಪೂರ್ಣಗೊಳಿಸುವ ಸಲುವಾಗಿ ಕನಿಷ್ಠ 50 ಲಕ್ಷ ಮತ್ತು 1 ಕೋಟಿಯನ್ನು ಅನುದಾನ ನೀಡಬೇಕು ಎಂದು ಆಗ್ರಹಿಸಿದರು. ರಾಜಾಪುರದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ತರುಣ ಸಂಘದ ಆವರಣದಲ್ಲಿ ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ 1 ಕೋಟಿ, ಭೋವಿ ಸಮಾಜದ ಯಲ್ಲಮ್ಮ ದೇವಸ್ಥಾನದಲ್ಲಿ ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿಗಳು, 150 × 150 ಸುತ್ತಳತೆಯ ನಿವೇಶನ ನೀಡುವುದು, ಹಳೆ RTO ಕಚೇರಿಯಿಂದ ಶಾಬಾದ್ ರಿಂಗ್ ರಸ್ತೆವರೆಗೂ ರಸ್ತೆ ವಿಭಜಕ ನಿರ್ಮಿಸಿ ಅಪಘಾತಗಳಿಗೆ ಕಡಿವಾಣ ಹಾಕಬೇಕು. ಹಾಳು ಬಿದ್ದ ಕಚೇರಿಯನ್ನು ನೆಲಸಮಗೊಳಿಸಿ ಪ್ರೌಢಶಾಲೆಗೆ ಸ್ಥಳಾವಕಾಶ ಮತ್ತು ಆರೋಗ್ಯ ಕೇಂದ್ರ ನಿರ್ಮಿಸಬೇಕು ಮತ್ತು ಬಡಾವಣೆಯಲ್ಲಿರುವ ನೀರಿನ ಸಮಸ್ಯೆ ಸೇರಿದಂತೆ ಹಲವಾರು ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದರು. ಕಟ್ಟಡ ಬಹಳ ಹಳೆಯದಾಗಿದೆ. ಕಾರಣ KKDBಯ ಜಿಲ್ಲಾ ಉಸ್ತುವಾರಿ ಸಚಿವರ ವಿವೇಚನಾ ಅನುದಾನದಲ್ಲಿ ಅಥವಾ ಸ್ಥಳೀಯ ಶಾಸಕರ ವಿವೇಚನಾ ಅನುದಾನದಲ್ಲಿ ದುರಸ್ತಿ ಕೆಲಸಕ್ಕೆ ಕನಿಷ್ಠ ಒಂದು 50 ಲಕ್ಷ ಮಂಜೂರು ಮಾಡಬೇಕು. ಅದೇ ರೀತಿಯಾಗಿ ರಾಜಾಪುರ ದೇವಸ್ಥಾನದ ಆವರಣದಲ್ಲಿ ಮಲ್ಲಿಕಾರ್ಜುನ ಸಾಂಸ್ಕೃತಿಕ ಭವನ ಇದೆ ಸರ್. ಆ ಸಾಂಸ್ಕೃತಿಕ ಭವನ ಅರ್ಧಕ್ಕೆ ನಿಂತದ. ಆ ಒಂದು ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡ್ಲಿಕ್ಕೆ ಒಂದು 50 ಲಕ್ಷ, 2 ಕೂಡಿ 1 ಕೋಟಿ ರೂಪಾಯಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಯಾವ ಉಸ್ತುವಾರಿ ಸಚಿವರು ಅಥವಾ ಯಾರು ನಮ್ಮ ಶಾಸಕರು ಅನುದಾನದಲ್ಲಿ KKDB ಅನುದಾನದಲ್ಲಿ. ಎರಡನೇದಾಗಿ ರಾಜಾಪುರ ಡಾಕ್ಟರ್ BR ಅಂಬೇಡ್ಕರ್ ತರುಣ ಸಂಘದ ಆವರಣದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡಬೇಕು. ನಮ್ಮದು ಭಾಳಷ್ಟು ದಲಿತ ಸಮುದಾಯದ
ಅಲ್ಲಿ ಯಾವ ಕಾರ್ಯಕ್ರಮ ಚಟುವಟಿಕೆ ಸಾಂಸ್ಕೃತಿಕ ಚಟುವಟಿಕೆ ಮಾಡ್ಲಿಕ್ಕೆ ಜಾಗನೇ ಇಲ್ಲ. ಆ ಒಂದು ಸಂಸ್ಕೃತ ಭವನ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಸ್ಕೃತ ಭವನ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ರಾಜಾಪುರದಲ್ಲಿ ಬೋವಿ ಸಮಾಜದವ್ರು ಭಾಳ ದೊಡ್ಡ ಸಂಖ್ಯೆದಲ್ಲಿದ್ದಾರೆ. ಅವರಿಗೆ ಯಾವುದೂ ಜಾಗನೇ ಇಲ್ಲ. ಒಂದು ಎಲ್ಲಮ್ಮ ಗುಡಿ ಇಷ್ಟೇ ಅದ. ಅದಕ್ಕಾಗಿ ಸರ್ಕಾರ ಎಲ್ಲಾದರೂ ಒಂದು 150 × 150 ಜಾಗ ಗುರುತಿಸಿ ದೇವಸ್ಥಾನದ ಅಭಿವೃದ್ಧಿ ಮಾಡಬೇಕು ಮತ್ತು ಅದಕ್ಕೊಂದು ಸಾಂಸ್ಕೃತಿಕ ಭವನ ಎಲ್ಲಮ್ಮ ಸಾಂಸ್ಕೃತಿಕ ಭವನ ಮಾಡ್ಲಿಕ್ಕೆ ಒಂದು 50 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಒಂದು ನಮ್ಮದು ಬೇಡಿಕೆ ಅದ ಸರ್ಕಾರಕ್ಕೆ ಗಮನಕ್ಕೆ ತಮ್ಮ ಮುಖಾಂತರ. ಅದೇ ರೀತಿಯಾಗಿ ಮೇನ್ ಇಂಪಾರ್ಟೆಂಟ್ ಸರ್, ಹಳೆ RTO ಕ್ರಾಸ್ನಿಂದ ಶಾಬಾದ್ ರಿಂಗ್ ರಸ್ತೆವರೆಗೆ ಪ್ರತಿದಿನ ಒಂದಿಲ್ಲೊಂದು ಆಕ್ಸಿಡೆಂಟ್ ಆಗ್ತಾಯಿದ್ದೇವೆ, ಅಪಘಾತಗಳು ಸಂಭವಿಸ್ತಾನೇ ಇವೆ ಸರ್. ನಿನ್ನೆ ರಾತ್ರಿ ಒಬ್ಬರಿಗೆ ಆಯ್ತು ಸರ್, ನಿನ್ನೆ ರಾತ್ರಿ ಸುದಕ್ಕೆ ಪೂರಾ ಎಡ್ಯೂಜರಿ ಭಾಳ ಆಗಿತ್ತು. ಅದಕ್ಕಾಗಿ ಸರ್ಕಾರದವರು ಈ ಒಂದು ರಾಜಾಪುರ ಹಳೆ RTO ಕ್ರಾಸ್ನಿಂದ ಶಾಬಾದ್ ರಿಂಗ್ ರೋಡಿಗೆ ಡಿವೈಡರ್ ಮಾಡಬೇಕು. ಡಿವೈಡರ್ ಮಾಡಿ ಅಲ್ಲಿ ಇಲ್ಲಿ ಕೆಲವೊಂದು ಕಡೆಗೆ ಹಂಪು ಹಾಕಬೇಕು, ರಸ್ತೆ ಹಂಪುಗಳು ಹಾಕ್ಬೇಕಂತೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅದೇ ರೀತಿಯಾಗಿ 47 ರಾಜಾಪುರ 47 ವಾರ್ಡ್ ನಂಬರ್ ಏನದ ಭಾಳ ವಿಸ್ತಾರ ಆಗ್ಯದ. ಸುತ್ತಮುತ್ತಲ ಜನ ಭಾಳ ಒಂದು ದೂರ ದುಮ್ಮಲ್ಲಿ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನ್ ಯೂನಿವರ್ಸಿಟಿ ಒಳಗೆ ಹೋಗಕ್ಕೆ ಯಾರ ಮಂದಿಗೆ ಗೊತ್ತಿಲ್ಲ ಸರ್, ಭಾಳ ಮಂದಿಗೆ ಗೊತ್ತಿಲ್ಲ. ಅದಕ್ಕಾಗಿ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ದು ಏನದ ವಿಶ್ವವಿದ್ಯಾಲಯ ಪೊಲೀಸ್ ಸ್ಟೇಷನ್ದು ಒಂದು ಔಟ್ ಪೋಸ್ಟ್ ರಾಜಾಪುರ ರಿಂಗ್ ರೋಡಿಗೆ ನಿರ್ಮಾಣ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ತಮ್ಮ ಮುಖಾಂತರ ನಾವು ಒತ್ತಾಯ ಮಾಡ್ತೇವೆ. ಅದೇ ರೀತಿಯಾಗಿ ರಾಜಾಪುರ ಅರ್ಜನ್ ಬಡಾವಣೆಯಲ್ಲಿ ಮೇನ್ ರೋಡ್ ಶಾಬಾದ್ ರೋಡಿಗೆ ಬಂತಾರೆ ಅರ್ಜನ್ ಬಡಾವಣೆಯಲ್ಲಿ NCCದೊಂದು ಕಚೇರಿ ಇದೆ ಸರ್, ಹಾಳು ಬಿದ್ದದ ಭಾಳ. ಇಲ್ಲಿ ಭಾಳ ಹೊಲಸಾಗ್ಯದ ಭಾಳ. ಅಲ್ಲಿ ಎಲ್ಲ ಹಂದಿಗಳು ಅವು ಇವು ಕೆಲವೊಂದು ಎಲ್ಲ ಕಚೇರಿ ಒಳಗಡ್ಲತ್ತಾರ. ನಮ್ಗೆ ರಾಜಾಪುರದಾಗ ಹೈಸ್ಕೂಲಿಗೆ ಜಾಗ ಇಲ್ಲ, ಮಕ್ಕಳಿಗೆ ಭಾಳ ಸಣ್ಣ ಜಾಗ ಆಗ್ಯದ. ಅಲ್ಲಿ ಪ್ರೈಮರಿಲಿಂದ 7ನೇ ತನಕ ಅಡ್ಜಸ್ಟ್ ಆಗ್ತದೆ. 8, 9, 10 ರಾಜಾಪುರನಾಗ ಇದ್ದ ಸಲಕ ಇವ್ರಿಗೆ ಜಾಗ ಇಲ್ಲ. ಈ ಮಕ್ಕಳಿಗೆ ಆಟಕ್ಕೆ ಮತ್ತು ಪಾಠಕ್ಕೆ ಎರಡಕ್ಕೂ ಜಾಗ ಇಲ್ಲ. ಈ ಒಂದು NCC ಏನು ಜಾಗ ಅದ, ಒಂದು 2 ಎಕರೆ 3 ಎಕರೆ ಜಾಗ ಅದ. ಆ ಜಾಗದಲ್ಲಿ ಈ ಒಂದು ಹೈಸ್ಕೂಲ್ ನಿರ್ಮಾಣ ಮಾಡಬೇಕು. ಅಲ್ಲಿ ರಾಜಾಪುರಕ್ಕೆ ಹೈಸ್ಕೂಲ್ ನಿರ್ಮಾಣ ಮಾಡ್ಬೇಕಂತೇಳಿ ನಾವು ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅದೇ ರೀತಿಯಾಗಿ ರಾಜಾಪುರ ಬಡಾವಣೆಯಲ್ಲಿ ಸುಮಾರು ವರ್ಷಗಳಿಂದ ಒಂದು 20 ವರ್ಷದಿಂದ ಒಂದು ಹಳಿದ ಸ್ಟ್ರೈಕ್ ಆಗಿತ್ತು ಸರ್. ಇಲ್ಲಿ ತನಕ ದಯವಿಟ್ಟು ಮುಖ್ಯಮಂತ್ರಿ ಯಾರು ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ತಮ್ಮ ಒಂದು ವಿವೇಚನಾದಲ್ಲಿ ಮತ್ತು ಆಂದೋಲನದ ಸಿದ್ಧಲಿಂಗ ಸ್ವಾಮೀಜಿ ದಲಿತ ಸಮುದಾಯದ ಹೋರಾಟಗಾರರಿಗೆ ಅವಮಾನಿಸಿದ್ದು ಕೀಳು ಭಾಷೆ ಬಳಸಿದ್ದಾರೆ. ಅವರ ಹೇಳಿಕೆಯನ್ನು ದಲಿತ ಸಂಘರ್ಷ ಸಮಿತಿ ಖಂಡಿಸುತ್ತದೆ ಎಂದು DSS ರಾಜ್ಯ ಸಂಚಾಲಕ ಅರ್ಜುನ್ ಭದ್ರೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಂದೋಲನ ಸ್ವಾಮಿಗಳು ಕಲಬುರಗಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವೇಳೆಯಲ್ಲಿ ದಲಿತ ಹೋರಾಟಗಾರರಿಗೆ ರಾತ್ರಿ ಮನೆಯಲ್ಲಿ ಊಟಕ್ಕೂ ಗತಿ ಇರಲಾರದವರು ಎಂದು ಕೀಳು ಭಾಷೆ ಬಳಸಿ ದಲಿತ ಸಮುದಾಯದ ಹೋರಾಟಗಾರರಿಗೆ ಅವಮಾನಿಸಿದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ಇನ್ನು ಬಿಜೆಪಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾದ ಅಂಬಾರಾಯ ಅಷ್ಟಿಗೆ ಅವರು, ನಾವು ಬಿಜೆಪಿಯವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಮಾಡುತ್ತಿರುವ ಹೋರಾಟ ದಮನ ಮಾಡುತ್ತಿದ್ದೇವೆ ಎಂದು ಹೇಳಿರುವುದು ಅವರು ಬಿಜೆಪಿಯ ಗುಲಾಮ ಸಂಕೇತ ಎಂದು ತೋರಿಸಿಕೊಟ್ಟಿದ್ದಾರೆ ಎಂದರು. ಆಂದೋಲನ ಸ್ವಾಮಿಗಳು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಹೋರಾಟಗಾರರು, ದಲಿತ ಹೋರಾಟಗಾರರು, ಅವರು ನಕಲಿ ಹೋರಾಟಗಾರರು ಮತ್ತು ಅವರು ಮನೆಗೆ ಹೋದರೆ ಅವರಿಗೆ ಊಟಕ್ಕೂ ಸಹಿತ ಗತಿ ಇಲ್ಲಾರ್ದಂಥ ಭಿಕಾರಿಗಳು ಅಂತಕ್ಕಂಥ ಮಾತುಗಳು ಹೇಳಿ ಭಾಳ ಕೀಳು ಮಟ್ಟದ ಭಾಷೆಗಳನ್ನು ಬೆಳೆಸಿ ಹೋರಾಟಗಾರರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ಮತ್ತು ಈ ಹಿನ್ನೆಲೆಯಲ್ಲಿ ಬಹುಶಃ ಒಬ್ಬ ಮಠದ ಪೀಠಾಧಿಪತಿಯಾಗಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಅವರು ಚರಿತ್ರೆ ತಿಳ್ಕೊಳ್ಬೇಕಾಗಿತ್ತು. ನಾವು ಚರಿತ್ರೆದ ಪುಟಗಳು ತೆಗೆದು ನೋಡಿದಾಗ ಹಸದವನೇ ಹೋರಾಟ ಮಾಡಿದ್ದಾನೆ, ಎಲ್ಲ ರೀತಿಯಿಂದ ಆರಾಮಿದ್ದವನು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿನೇ ಬರೋಂಗಿಲ್ಲ. ಇದು ಹೋರಾಟ ಇವತ್ತಿಂದ ಅಲ್ಲ, ಇದು 1000 ವರ್ಷಗಳಿಂದ ಹೋರಾಟ. ಲೋಕಾಯುಕ್ತ ಆಗಿರ್ಬೋದು, ಉದ್ದಾಲಕ ಆಗಿರ್ಬೋದು, ಇವತ್ತು 12ನೇ ಶತಮಾನದಲ್ಲಿ ಬಸವಣ್ಣನವರಾಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಫುಲೆಯವರಾಗಿರ್ಬೋದು, ಪೇರಿಯರಾಗಿರ್ಬೋದು, ಇಂಥವರೆಲ್ಲ ಹೋರಾಟ ಮಾಡಿರ್ತಕ್ಕಂಥವರು. ಇವರಿಗೆ ಅನ್ನ ಇರಲಿಲ್ಲ, ಊಟಕ್ಕೆ ಗತಿ ಇರಲಿಲ್ಲ. ಇವರು ಇನ್ನೊಂದು ಭಾಷೆ ಬಳಸಿದ್ದಾರೆ ಅವರು. ಇವರೆಲ್ಲ ನವರಂಗಿ ನಾಟಕ ಅಂತಕ್ಕಂಥದ್ದು.
ಸ್ವಾಮಿಗಳೇ ಯಾರು ನವರಂಗಿ ನಾಟಕ ಮಾಡ್ತಾ ಇರ್ತಕ್ಕಂಥದ್ದು? ಅದಕ್ಕೆ ನಿಮ್ಗೆ ಚರಿತ್ರೆ ತಿಳ್ಕೊಬೇಕಾಗ್ತದೆ ಅಂತ ಹೇಳಬೇಕಾಗಿದೆ ನಾವು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ 50 ವರ್ಷಗಳಿಂದ ಇಲ್ಲಿ ನಾವು ಅಸ್ಪೃಶ್ಯತೆ, ಮೂಢನಂಬಿಕೆ, ಜಾತೀಯತೆ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಸರಾಯಿ ಮುಕ್ತ ಆಂದೋಲನ ಪರವಾಗಿ ಈಗ ನಾವು ಕಳೆದ 50 ವರ್ಷಗಳಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಕರಪತ್ರಗಳು ನೋಡಿದ್ರೆ ಒಂದು ಲಾರಿ ಲೋಡ್ ಆಗ್ತವೆ ಕರಪತ್ರ. ಆ ಎಲ್ಲ ಹೋರಾಟಗಳು ನವರಂಗಿ ಹೋರಾಟಗಳಾಗಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಂಬಾರಾಯ ಅಷ್ಟಿಗೆ ಅವರು ಏನು ಹೇಳ್ತಾರೆ ಅಂದರೆ, ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾಗಿ ಕೊಟ್ಟಿರ್ತಕ್ಕಂಥ ಹೋರಾಟಕ್ಕೆ ನಾವು ದಮನ ಮಾಡ್ತಾಯಿದ್ದೇವೆ ಅಂತಕ್ಕಂಥದ್ದು. ಯಾವುದು ದಮನ ಮಾಡ್ತಾಯಿದ್ದೇವೆ? ಯಾರು ದಮನ ಮಾಡ್ತಾ ಇದ್ದಾರೆ? ಸ್ವತಂತ್ರ ಬಂದು ಅಂದರೆ ಸಂವಿಧಾನ ನಮ್ಮ ದೇಶಕ್ಕೆ ಕೊಟ್ಟ ನಂತರ ಇವತ್ತು 75 ವರ್ಷಗಳು ಕಳೆದು ಹೋಗಿವೆ. ಸಂವಿಧಾನ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಾಯಿದ್ದೇವೆ. ಯಾರ ಹಕ್ಕುಗಳ ದಮನ ಆಗಿವೆ? ಇವತ್ತು ಬಲಾಢ್ಯ ಜಾತಿಯವ್ರ ಹಕ್ಕುಗಳ ದಮನ ಆಗಿವೆ. ಇವತ್ತಿಗೂ ಕೂಡ ಬದುಕಿನಾಗ ಯಾವುದೂ ಬದಲಾವಣೆ ಆಗಿಲ್ಲ ನಮ್ಮಲ್ಲಿ. ನೀವು ಮೊನ್ನೆ ನೋಡಿದರೆ ಏನಪ್ಪ ಅಂದರೆ, ಚಾಮರಾಜನಗರದಲ್ಲಿ ಯಳಂದೂರು ತಾಲೂಕಿನಲ್ಲಿ ಅಗರ ಅಂತ ಒಂದು ಗ್ರಾಮದಲ್ಲಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿಸ್ತಕ್ಕಂಥ ಒಬ್ಬ ವೀರೇಶನವರು ಒಬ್ಬ ಎಸ್ ಟಿ ಜನಾಂಗದವ್ರಿಗೆ ಮನೆ ಬಾಡಿಗೆ ಕೊಡ್ತಾರೆ. ಆ ಕೊಟ್ಟ ಬಳಿಕ ಅವನಿಗೆ ಏನಪ್ಪ ಅಂದ್ರೆ ಬಹಿಷ್ಕಾರ ಹಾಕ್ತಾರಲ್ಲಿ, ಗುಡಿ ಪ್ರವೇಶ ಮಾಡಿಬಿಡಂಗಿಲ್ಲ. ಅಂದರೆ ನಿಮ್ಗೆ SC/ST ಮೋರ್ಚಾ ಇಟ್ಟದು ಎದ್ರ ಸಲುವಾಗಿ? ಬರೀ ಪ್ರಿಯಾಂಕಾ ಗಾಂಧಿಗೆ ವಿರೋಧ ಮಾಡ್ತಕ್ಕಂಥದ್ದು, ನಮ್ಮಂಥವ್ರು ಆರ್ಗನೈಸೇಷನ್ಗೆ ವಿರೋಧ ಮಾಡಿಸಲಕ್ಕೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ವಿರೋಧ ಮಾಡಿಸಲುವಾಗಿ. ಇವತ್ತೇನಪ್ಪ ಅಂದರೆ ನೀವು ಪಾಂಚಾಳ ಸಾವಿಗಾಗಿ ಹೋರಾಟ ಮಾಡಿರಿ, ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ರಿ, ಅದು ನಾವು ಬಿ ಜೊತೆ ಇದ್ದೇವೆ, ಅದು ನಮ್ದು ಏನು ತಕರಾರಿಲ್ಲ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದಿಂದ ಪ್ರತಿಭಟನೆ ಮಾಡಲಾಯಿತು. ತೊಗರಿಗೆ ಕನಿಷ್ಠ 12,540 ರೂಪಾಯಿ ಬೆಲೆ ಘೋಷಿಸಬೇಕು. MSP ಕಾನೂನು ಜಾರಿ ಮಾಡಬೇಕು. ಪ್ರತಿ ಕ್ವಿಂಟಾಲ್ ತೊಗರಿಗೆ 500 ರೂಪಾಯಿ ಪ್ರೋತ್ಸಾಹಧನ ನೀಡಬೇಕು. ಹೊರದೇಶದ ತೊಗರಿ ಮೇಲೆ 50% ತೆರಿಗೆ ಹಾಕುವುದು. ನೆಟೆ ರೋಗದಿಂದ ಹಾಳಾದ ತೊಗರಿಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಬೇಕು ಮತ್ತು ತೊಗರಿಯ ನಾಡಿಗೆ 35 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಾಳಗಿ ಪಟ್ಟಣದ ಬಜಾರ್ನಿಂದ ಮೆರವಣಿಗೆ ಮೂಲಕ ಬಂದು ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ತೊಗರಿ ಮಂಡಳಿ ಕೊಟ್ಟಿಲ್ಲ. ಈ ತೊಗರಿ ಮಂಡಳಿ ಆಗಿರ್ತಕ್ಕಂಥ ನಮ್ಮ ತೊಗರಿಯ ನಾಡಿನ ಬೋರ್ಡ್ ಅಂತಕ್ಕಂಥ ಮಾತನ್ನ ಈ ಸಂದರ್ಭಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತೇನ್ ಮಾಡಿದ್ದಾರೆ, ಆ ತೊಗರಿ ಬೋರ್ಡ್ ಅನ್ನ ಇದ್ದಿದ್ದು ತೆಗೆದು ಇವತ್ತೇನ್ ಮಾಡಿದ್ದಾರೆ ಅಂತಂದ್ರೆ ತೊಟ್ಲಾಗ್ ಹಾಕಿ ಅದಕ್ಕೇನ್ ಮಾಡ್ಯಾರ ಅಂದ್ರೆ ದ್ವಿದಳ ಧಾನ್ಯಗಳ ಪಲ್ಸಸ್ ಬೋರ್ಡ್ ಅಂತ ಮಾಡಿದ್ದಾರೆ. ಆ ದ್ವಿದಳ ಧಾನ್ಯಗಳ ಪಲ್ಸಸ್ ಅಂತ ಬೋರ್ಡ್ ಮಾಡಿ ಯಾವ ನಮ್ಮ ಭೀಮಾ ಇದನೋ ಆ ಭೀಮಾ ಹೆಸರಿಟ್ಟು ಭೀಮಾ ಪಲ್ಸ್ ಪಾಕೆಟ್ ಅಂತೇಳಿ ಮಾಡಿ ಇವತ್ತು ಪಾಕೆಟ್ ಅನ್ನ ಬ್ಯಾಳಿ ಮಾಡಿ ತಯಾರಿ ಮಾಡ್ತಕ್ಕಂಥದನ್ನ ಮಾರಾಟ ಮಾಡ್ತಾ ಇದ್ದೀವಿ ಅಂತಕ್ಕಂಥದನ್ನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯದ ಮುಂದುಗಡೆಗೆ ಧರಣಿ ಸತ್ಯಾಗ್ರಹ ನಡೆಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕವಾಗಿ ಜಾರಿಯಾಗುತ್ತಿಲ್ಲ. ಅನೇಕ ಗ್ರಾಮಗಳಲ್ಲಿ ಕೂಲಿಕಾರರು ಕೆಲಸವಿಲ್ಲದೆ ಗುಳೆ ಹೋಗುತ್ತಿದ್ದಾರೆ. ಆದ್ದರಿಂದ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕು. ಅನೇಕ ಗ್ರಾಮಗಳಲ್ಲಿ ಕೂಲಿಕಾರರ ಜಾಬ್ ಕಾರ್ಡ್ಗಳು ಅಲ್ಲಿನ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳ ಕೈಯಲ್ಲಿವೆ. ಹಲವು ಗ್ರಾಮ ಪಂಚಾಯತ್ಗಳಲ್ಲಿ ಕೂಲಿಕಾರರು ಕೆಲಸ ಮಾಡಿದ್ರು ಆನ್ಲೈನ್ ಮೂಲಕ ಬಟ್ ಒತ್ತಲು ನೆಟ್ವರ್ಕ್ ಇರದೆ ಸಮಸ್ಯೆಯಾಗುತ್ತಿದೆ. ಮುಖದ ಭಾವಚಿತ್ರ ತೆಗೆಯಲು ನೆಟ್ವರ್ಕ್ ಇಲ್ಲದೆ ದಿನವಿಡೀ ಕಾಯಬೇಕಾಗುತ್ತದೆ. ಆದ್ರಿಂದ ಆನ್ಲೈನ್ ಹಾಜರಾತಿ ಮತ್ತು ಮುಖದ ಛಾಯಾಚಿತ್ರ ತೆಗೆಯುವುದನ್ನು ಕೈಬಿಡಬೇಕು. ನಕಲಿ ಕೂಲಿಕಾರರ ಹೆಸರಿನಲ್ಲಿ NMR ತೆಗೆಯುವ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ಕೆಲಸದ ಸ್ಥಳದಲ್ಲಿ ಟೆಂಟ್ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಅತಿವೃಷ್ಟಿಯಿಂದ ಕೂಲಿಕಾರರು ಕೆಲಸವಿಲ್ಲದೆ ಪರದಾಡುವಂತಾಗಿದ್ದು 200 ದಿನ ಕೆಲಸ ನೀಡಬೇಕು. ಅಲ್ಲದೆ 600 ರೂಪಾಯಿ ಕೂಲಿ ನಿಗದಿ ಮಾಡಬೇಕು ಎಂದು ಧರಣಿ ನಿರತರು ಒತ್ತಾಯಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಎಲ್ಲಿಯೂ ಸಮರ್ಪಕವಾಗಿ ಜಾರಿ ಆಗ್ತಾಯಿಲ್ಲ. ಅಲ್ಲೆಲ್ಲ ನಕಲಿ ಕೂಲಿಕಾರರ ಹೆಸರಿನಲ್ಲೇ ಇವತ್ತೆಲ್ಲ ಹಣ ಎತ್ತಿ ಹಾಕ್ತಿದ್ದಾರೆ. ಅಲ್ಲೆಲ್ಲ ಚುನಾಯಿತ ಪ್ರತಿನಿಧಿಗಳ ಹತ್ತಿರನೇ ಎಲ್ಲ ಕೂಲಿಕಾರ ಜಾಬ್ ಕಾರ್ಡ್ ಇವೆ. ಕೆಲವು ಜನ ಕೂಲಿಕಾರ ಹತ್ತಿರ ಜಾಬ್ ಕಾರ್ಡ್ ಇದ್ರೂ ಕೂಡ
ಅವ್ರು ಫಾರಮ್ ನಂಬರ್ 6 ಕೊಟ್ಟನು ಕೂಡ ಆ ಟೈಮಿಗೆ 15 ದಿನದೊಳಗೆ ಅವ್ರಿಗೆ ಕೆಲಸ ಕೊಡ್ತಾಯಿಲ್ಲ. ಒಂದು ಕಡೆ ಗುಲ್ಬರ್ಗ ಜಿಲ್ಲೆ ಅತಿವೃಷ್ಟಿಯಿಂದ ನಲಿ ಹೋಗಿದೆ, ರೈತರಿಗೆಲ್ಲ ಪರಿಹಾರ ಕೊಡ್ತೇವೆ ಅಂತ ಸರ್ಕಾರ ಹೇಳಿದೆ. ಆದ್ರೆ ಕೂಲಿಕಾರರಿಗೆ ಏನು ಪರಿಹಾರ ಕೊಡ್ತೀರಿ? ಕೂಲಿಕಾರ ಹತ್ರ ಯಾವುದೇ ಜಮೀನು ಬೇರೆ ಯಾವುದೂ ಆಸ್ತಿ ಇಲ್ಲ, ಅವ್ರ ರಟ್ಟಿನೇ ಆಸ್ತಿ. ಹೀಗಾಗಿ ಇವತ್ತು ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲಿ 200 ದಿನ ಕೆಲಸ ಕೊಡ್ರಿ, 600 ರೂಪಾಯಿ ಕೂಲಿ ಕೊಡ್ರಿ ಅಂಥೇಳಿ ಒತ್ತಾಯ ಮಾಡ್ತಿದ್ವಿ. ಅಲ್ಲೇ ಇವತ್ತು ನಕಲಿ ಕೂಲಿಕಾರ ಹೆಸರಲ್ಲಿ ಹಣ ಎತ್ತಿ ಹಾಕ್ಲತ್ತಾರ. ಅಂಥ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅವ್ರಿಗೆ, ಅಂದರೆ ಅವ್ರಿಗೆ ಭಯ ಇರ್ತದೆ. ಇವತ್ತು ಏನಿಲ್ಲ, ಅವರು ನಮ್ಮ ಮಂತ್ರಿನೇ ಉಸ್ತುವಾರಿ ಮಂತ್ರಿಗಳೇ ಇವತ್ತು ನಮ್ಮ ಜಿಲ್ಲೆಯವರೇ ಆದ್ರೂ ಕೂಡ ಅವ್ರು ಇವತ್ತು ಅವರಿಗೆ ಏನೂ ಭಯನೇ ಇಲ್ಲ ಅಧಿಕಾರಿಗಳಿಗೆ. ಹೀಗಾಗಿ ಯಾರ ಮಂತ್ರಿಗಳು ಆ ಕಡೆ ಗಮನ ಹರಿಸಲಿ. ಇವತ್ತು ಗಮನ ಹರಿಸಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕವಾಗಿ ಜಾರಿ ಆದ್ರೆ ಎಲ್ಲ ಕೂಲಿಕಾರರಿಗೆ ಕೆಲಸ ಸಿಕ್ಕರೆ ಇವತ್ತು ಗುಳೆ ಹೋಗೋದು ತಪ್ಪ. ಇಲ್ಲೋದ್ರೆ ಇವತ್ತೆಲ್ಲ ಜನ ಗುಳೆ ಹೋಗಕ್ಕೆ ಪ್ರಾರಂಭ ಮಾಡ್ಯಾರ. ಇವತ್ತು ಬದುಕಲಿಕ್ಕೆ ಎಲ್ಲೂ ಹೋಗ್ಬೇಕಂತಾರೆ. ಅದಕ್ಕಾಗಿ ಈ ಗುಳೆ ಹೋಗೋದು ಬಂದ್ ಮಾಡಬೇಕಾದ್ರೆ ಕೂಡಲೇ ಸರ್ಕಾರ ಗಮನ ಹರಿಸಬೇಕು. 200 ದಿನ ಕೆಲಸ ಕೊಡಲೇಬೇಕು. ಈಗಾಗಲೇ ಕೆಲವು ಜನ 100 ಹಾಜರಿಗೆ ಬಂದು ಮುಟ್ಟಿದ್ದಾರೆ, ಕೆಲವು ಜಾಬ್ ಕಾರ್ಡ್ ಇದ್ದಾರೆ. ಆದರೆ ಜಾಬ್ ಕಾರ್ಡ್ ಇಲ್ಲವರಂತೂ ಇನ್ನೂ ಏನೂ ಮಾಡೇ ಇಲ್ಲ. ಕೆಲವೊಂದು ಪಂಚಾಯತ್ದಲ್ಲಿ ಡಬಲ್ ಜಾಬ್ ಕಾರ್ಡ್ ಮಾಡಿ ಅವ್ರಿಗೆ ಪ್ರಾಬ್ಲಮ್ ಮಾಡಿ 2 ವರ್ಷ ಹಿಡಿದು ಕೆಲಸನೇ ಕೊಟ್ಟಿಲ್ಲ. ಈಗಾದರೂ ಕೂಡ ಖರ್ಗೆ ಸಾಹೇಬರು ಅದು ಗಮನ ಹರಿಸಿ ಅಂಥವು ಯಾವ ತಿದ್ದುಪಡಿ ಇರ್ತಾವ, ಯಾವ ಪ್ರಾಬ್ಲಮ್ ಮಾಡತ್ತಾರ, ಯಾರು ಕೆಲಸ ಕೊಡ್ಲತ್ತಿಲ್ಲ ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೊಂಡು ಎಲ್ಲ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಸಮರ್ಪಕವಾಗಿ ಜಾರಿ ಮಾಡಲಿ. ಆ ಸ್ಥಳಗಳಲ್ಲಿ ಟೆಂಟು, ಕುಡಿಯುವ ನೀರು, ತುರ್ತು ಚಿಕಿತ್ಸೆ ಹಲವಾರು ಎಲ್ಲ ಇಟ್ಕೋಬೇಕು. ಮತ್ತು ದೂರಿಂದ ಬರೋರಿಗೆ ಅವರಿಗೆ ಪ್ರಯಾಣ ವೆಚ್ಚನೂ ಕೂಡ ಕೊಡಬೇಕು. ಅವೆಲ್ಲ ಕೊಡ್ತಾಯಿದ್ರು ಮೊದಲು, ಈಗೆಲ್ಲ ಬಂದ್ ಮಾಡಿದ್ದಾರೆ. ಅದಕ್ಕಾಗಿ ಕೂಡಲೇ ಮಾನ್ಯ ಪ್ರಿಯಾಂಕಾ ಸಾಹೇಬರು ಗಮನ ಹರಿಸಿ ಕೂಲಿಕಾರ ಬೇಡಿಕೆಗಳಿಗೆ ಸ್ಪಂದಿಸಿ ಬಗೆಹರಿಸ್ಬೇಕಂತೇಳಿ ಇವತ್ತು ಹೋರಾಟ ಮೂಲಕ ಅವರು ಕಚೇರಿಗೆ ಬಂದು ಕುಂತಿದ್ದೆವು ಗುಲ್ಬರ್ಗದಲ್ಲಿ. ಅದರಲ್ಲಿ ಅವರ ಪಿ ಅವರು ಬಂದು ಈಗಾಗಲೇ ಮನವಿ ಪತ್ರ ತೊಗೊಂಡಿದ್ದಾರೆ. ಅದು ಸಾಹೇಬ್ರ ಗಮನಕ್ಕೆ ತಂದು ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ಇವ್ರು ಪಿ ಅವ್ರಿಗೆ ತರ್ಬೋದು, ತಂದು ಕೇಸಿ ಕೂಡಲೇ ನಮಗೆ ಕೆಲಸ ಸಿಗೋ ವ್ಯವಸ್ಥೆ ಮಾಡಬೇಕಂತ ಅವ್ರಿಗೂ ಹೇಳಿವಿ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರದ ಚರ್ಚೆ ವಿಚಾರ ಸದ್ಯಕ್ಕೆ ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲವೆಂದು ಸಚಿವ ಷಣ್ಬಸಪ್ಪ ದರ್ಶನಪುರ ಹೇಳಿದರು. ಸಚಿವ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಆಗುವ ಇಂಗಿತ ವಿಚಾರ ಯಾದಗಿರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಯಕರ್ತರು ಮುಂದಿನ ಸಿಎಂ ಎಂದು ಘೋಷಣೆ ಮಾಡಿದ್ದಾರೆ. ಕಾರ್ಯಕರ್ತರು ಘೋಷಣೆ ಮಾಡಿದ್ರೆ ಆಗಲ್ಲ, ಶಾಸಕರು ಹೇಳಿದ್ರೆ ಸಿಎಂ ಆಗುತ್ತೇನೆ ಎಂದು ಜಾರಕಿಹೊಳಿ ಹೇಳಿದ್ದಾರೆ. ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ಸರ್ಕಾರ ಆಗುತ್ತದೆ, ಎಂಎಲ್ಎಗಳು ಮನಸ್ಸು ಮಾಡಿದ್ರೆ ಮುಖ್ಯಮಂತ್ರಿ ಆಗುತ್ತಾರೆ. ಈಗ ಸಿಎಂ ಹುದ್ದೆ ಖಾಲಿ ಇಲ್ಲವೆಂದು ಜಾರಕಿಹೊಳಿ ಹೇಳಿದ್ದಾರೆ ಎಂದು ದರ್ಶನಪುರ ಹೇಳಿದರು. ನಾನೇ ಮುಖ್ಯಮಂತ್ರಿಗಳು ಇಲ್ಲಿಲ್ಲ, ರಾಯಚೂರ್ದು ಏನೋ ಸ್ಟೇಟ್ಮೆಂಟ್ ನೋಡಿದ ಮುಂದ 2000 ಏನ ಅದೇನ್ ಪೇಪರ್ದಾಗ ಬಂದು ಕರೆಕ್ಟ್ ಹೇಳ್ಯಾರ ಇಲ್ಲ ಗೊತ್ತ. ನಿನ್ನೆರೆ ಏನು ಹೇಳಿಲ್ಲ. ಈಗರೇ ಅದು ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಯಾವ ಸೀಟ್ ಖಾಲಿ ಇಲ್ಲ, ಅಧ್ಯಕ್ಷನೂ ಖಾಲಿ ಇಲ್ಲ, ಮುಖ್ಯಮಂತ್ರಿನೂ ಖಾಲಿ ಇಲ್ಲ ಅಂತ ಹೇಳ್ಯಾರ. ಬಿಜೆಪಿದವ್ರಿಗೆ ಬರೀ ನಮ್ಮ ಪಕ್ಷದ ಚಿಂತೆ, ಅವ್ರ ಪಕ್ಷದ ಪೂರಾ ಸತ್ಯನಾಶ ಆಗಿ ಹೋಗಿ ಸಿಕ್ಕಂಗ ಬಾಯಿಗೆ ಬಂದಂಗ ಬೇಲೆ ಕಟ್ಟಾರ. ಅವ್ರದ್ದು ಏನಾದ್ರು ತಲೆ ಕೆಡ್ಸೋರು. ನಿನ್ನೆ ಹೇಳ್ಯಾರ, ಬರೀ ಕಾರ್ಯಕರ್ತರು ಘೋಷಣೆ ಮಾಡಿದ್ರೆ ಆಗಲ್ಲ, MLAಗಳು ಹೇಳಿದ್ರೆ ಆಗ್ತದೆ. ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ಸರ್ಕಾರ ಆಗ್ತದೆ, MLAಗಳು ಮನಸ್ಸು ಮಾಡಿದ್ರೆ ಮುಖ್ಯಮಂತ್ರಿ ಆಗ್ತಾರ. ಈಗ ಅದ್ರ ಬಗ್ಗೆ ಖಾಲಿ ಇಲ್ಲ ಅಂತ ನಿನ್ನೆ ಸ್ಟೇಟ್ಮೆಂಟ್ ಪ್ರಶ್ನೆಗೆ ಹೇಳ್ಯಾರ. ಅದ್ರ ಬಗ್ಗೆ ಪ್ರಶ್ನೆನೇ ಉದ್ಭವ ಇಲ್ಲ. ನಮ್ಮ ಪಕ್ಷದಾಗ ಯಾರು ಕೂಡ ಮುಖ್ಯಮಂತ್ರಿ ಆಗ್ತೀನಿ ನಾನು ಮಾಡೋರು ಯಾರು ಇಲ್ಲ. ಬಿಜೆಪಿದವ್ರು ಹೇಳಕತ್ತಾರ. ಈಗ 2 ವರ್ಷದಿಂದ ಅವ್ರಿಗೆ 1.5 ವರ್ಷದಿಂದ ಹೇಳ್ಕೊಂತ ಹೊಂಟ್ರ. ಇವತ್ತು ಬೀಳ್ತದ, ಅವತ್ತು ಬೀಳ್ತದ, ಈಗ ಆಗ್ತದೆ, ಈಗ CM ಚೇಂಜ್ ಆಗ್ತದೆ, ಆ CM ಚೇಂಜ್ ಆಗ್ತದೆ. ಅವ್ರು ಹೆಂಗೆ ಹೇಳ್ಕೊಂತ ಹೊಂಟ್ರ. ಅವ್ರ ಪಕ್ಷದಾಗೆ ದೊಡ್ಡ ದೊಡ್ಡ ಹೊಲಸ ಸಿದ್ದರಾಮಯ್ಯ ಚಲೋ CM ಅಂತ ಅವ್ರ ಪಕ್ಷದವ್ರು ಹೇಳ್ಯಾರ. ಅವರೇ ಹೇಳ್ಯಾರ. ಪ್ರಿಯಾಂಕರಿಗೆ ರಾಜೀನಾಮೆ ಕೊಡ್ರಿ. ಈಗ ಮೋದಿ ರಾಜೀನಾಮೆ ಕೊಡ್ಬೇಕಲ್ಲ. ಅವ್ ಸಂತೋಷ್ ಸತ್ನಲ್ಲ, ಮೋದಿ ಯಾಕೆ ಕೊಡ್ಲಿಲ್ಲ ರಾಜೀನಾಮೆ? ಕೊಡ್ಬೇಕಾಗಿತ್ತು. ಈಶ್ವರಪ್ಪ ಯಾಕೆ ಕೊಟ್ಟ? ಇಲ್ಲಿ ಏನಾದ್ರು ಡೆತ್ ನೋಟ್ನಾಗ ಏನು ಪ್ರಿಯಾಂಕಾ ಅವ್ರ ಹೆಸರು ಏನ್ರೆ ಉಲ್ಲೇಖ ಅದ ಎಲ್ಲರೇ? ಪ್ರಿಯಾಂಕಾ ಅವ್ರ ಇದರ್ಲಿಂದ ನಾ ಸತ್ಯ ನಂಬದ್ ಎಲ್ಲರೇ ಅದ? ಅನ್ನೆಸರಿ ಅವರು ಬಿಜೆಪಿದವ್ರಿಗೆ ಏನಾರ ಅವ್ರು ತಮ್ಮದು ಹೊಲಸು ಮುಚ್ಕೋಬೇಕಂತ ಅಂದ್ಗೇಸಿಂದ ಇವೆಲ್ಲ ಮಾಡ್ಲಕತ್ತಾರ. ಈಶ್ವರಪ್ಪ ಅವ್ರದ್ದು ಹೆಸರು ಮೆನ್ಷನ್ ಮಾಡಿದೆ. ಈಶ್ವರಪ್ಪಲಿಂದ ನನಗೆ ಇದಾಗ್ಯದ, ನಾನು ಕೆಲಸ ಮಾಡೋದನ್ನ ಕೆಲಸ ಮಾಡಿ ನಾನು ಬಿಲ್ ಕೊಟ್ಟಿಲ್ಲ, ಇಷ್ಟು ದುಡ್ಡು ಕೇಳ್ಯಾರ ಅಂತ ಅಂದ್ಗೇಸಿಂದ ಓಪನ್ ಬರ್ದಿಟ್ಟಿದ. ಅವ್ರು ರಾಜೀನಾಮೆ ಕೊಡ್ಬೇಕಾಯ್ತು. ಆಮೇಲೆ ಗಣೇಶ್ ನನಗೆ ಟ್ರಾನ್ಸ್ಫರ್ ಕಿರುಕುಳ ಆಗ್ಯದಂತ ಒಂದು ಜಾರ್ಜ್ ಹೆಸರು ಬಂದು ಕೊಟ್ಟಿದ್ದ, ಅವಾಗ ಕೊಟ್ರು. ಅವರು
ಆಮೇಲೆ ಅದು ಸುಳ್ಳು ಅಂತ ಆಯ್ತು, ಅದ್ರಲ್ಲಿ ಸತ್ಯನ ಅಂತ. ಇಲ್ಲಿ ಏನದ, ಇಲ್ಲಿ ಏನದ, ಇಲ್ಲಿ ಏನ್ರಿ ಪ್ರಿಯಾಂಕಲಿಂದ ನಾವ್ ಆಗ್ಯದ, ಪ್ರಿಯಾಂಕಾ ನನಗೆ ತ್ರಾಸ್ ಕೊಟ್ಟನ, ಪ್ರಿಯಾಂಕಾ ಫೋನ್ ಮಾಡ್ಯಾನ, ಆ ಪ್ರಿಯಾಂಕಾಗ ದುಡ್ಡು ಕೊಟ್ಟಿನಿ, ಏನು ಪ್ರಿಯಾಂಕನ್ ಎಲ್ಲರ ಹೆಸರು ಉಲ್ಲೇಖ ಅದ? ಎಲ್ಲಿ ಅದು ಏನಿಲ್ಲ. ಹಿಂಗೆ ಮೂಡೋದು ಸುಮ್ಮನೆ ಸುಳ್ಳು ಮೂಡೋದು ಅಂತ ಎಲ್ಲಿ ಹೋಯ್ತದ ಮೂಡ? ಜನರ ತಕ್ಕ ಉತ್ತರ ಕೊಟ್ರಿಲ್ಲ. 2 ಅವರು ಇಬ್ರು ಮುಖ್ಯಮಂತ್ರಿಗಳಿಗೆ ಮಕ್ಕಳೇ ಸೋಲ್ಬೇಕಾದ್ರೆ ಆ ಪಕ್ಷದ ಪರಿಸ್ಥಿತಿ ಎಲ್ಲಿ ಮತ್ತೆ JDS BJP ಒಂದಾಗಿ ಚುನಾವಣೆ ಮಾಡಿದ್ರು. ಅದ್ರಾಗ ದೇವೇಗೌಡ ಯಡಿಯೂರಪ್ಪ ಒಬ್ರಿಗೊಬ್ರಿಗೆ ವರ್ಡ್ಸ್ ಕೇಳಿದ್ರೆ ನಾಚಿಗೆ ಬರ್ತ ಅಂತ ವರ್ಡ್ಸ್ ಯೂಸ್ ಮಾಡಿದ್ರು ಒಬ್ರಿಗೊಬ್ರು. ಇವತ್ತ ಇಬ್ರು ಕಲ್ತ್ ಎಲೆಕ್ಷನ್ ಮಾಡಿದ್ರೆ ಏನಾಯ್ತು? 60% ಭ್ರಷ್ಟಾಚಾರ ಅಂತಾರ. ಒಂದ್ ಕಡೆ ಏನಂತಾರ ಅಭಿವೃದ್ಧಿಗೆ 1 ಪೈಸಾ ದುಡ್ಡಿಲ್ಲ ಅಂತ. ಮತ್ತೆ ಅಭಿವೃದ್ಧಿ ದುಡ್ಡಿಲ್ಲ ಅಂದಾಗ ಭ್ರಷ್ಟಾಚಾರ ಎಲ್ಲಿದಾಗ್ತದೆ? ನಿಮ್ ಕೆಲ್ಸಕ್ಕೆ ದುಡ್ಡಿಲ್ಲ ಅಂದ್ರೆ ಎಲ್ಲಿ ಭ್ರಷ್ಟಾಚಾರ ಮಾಡ್ತೀರಿ? ಅದಕ್ಕಾಗಿ ಅವ್ರು ಎಲ್ಲ 2 ಪಕ್ಷದವರು ಏನು ಮೊನ್ನೆ ಚುನಾವಣೆ 3 ಸೀಟ್ಗಳೇನು ಕಾಂಗ್ರೆಸ್ ಪಕ್ಷ. ಆಳಂದ ತಾಲೂಕಿನಲ್ಲಿ ಗ್ಯಾರಂಟಿ ಯೋಜನೆಗಳ ತಾಲೂಕು ಮಟ್ಟದ ಅನುಷ್ಠಾನ ಸಮಿತಿಯ ಅಧ್ಯಕ್ಷರ ಮತ್ತು ಸರ್ವ ಸದಸ್ಯರ ಪದಗ್ರಹಣ ಕಾರ್ಯಕ್ರಮ ಜರುಗಿತು. ಆಳಂದ ತಾಲೂಕಾ ಪಂಚಾಯಿತಿ ಕಾರ್ಯಾಲಯದ ವತಿಯಿಂದ ಗ್ಯಾರಂಟಿ ಯೋಜನೆಗಳ ತಾಲೂಕು ಮಟ್ಟದ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮತ್ತು ಸರ್ವ ಸದಸ್ಯರ ಪದಗ್ರಹಣ ಕಾರ್ಯಕ್ರಮ ಜರುಗಿತು. ಇನ್ನು ಇದೇ ವೇಳೆಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕರಾದ BR ಪಾಟೀಲ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶಿವಪುತ್ರಪ್ಪ ಸೇರಿದಂತೆ ಸರ್ವ ಸದಸ್ಯರು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಪಾಟೀಲ್ ಗಮನಕ್ಕೆ ತೊಂಬರ್ರಿ, ಅದು ಲಿಖಿತವಾಗಿ ಕೊಡ್ರಿ. ಆಮೇಲೆ ಬಾಯಿ ಮಾತಲಿಂದ ಹೇಳಿದ್ರೆ ಪಾಪ ನೆನಪು ಹೋಗ್ಬಿಡ್ತದೆ. ಲಿಖಿತವಾಗಿ ಕೊಡ್ರಿ. ಅಧಿಕಾರಿಗಳು ಅವರು ಪರಿಶೀಲಿಸಿ ಅದನ್ನು ಸರಿಪಡಿಸಿ ಎಲ್ಲರಿಗೂ ಕೂಡ ಈ ಯೋಜನೆಯ ಫಲವನ್ನು ನೀಡುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಅದಕ್ಕೆ ಬೆಂಬಲವಾಗಿ ನಾನು ಸದಾ ಅವರಿಗೆ ಮಾರ್ಗದರ್ಶನ ನೀಡಿ ಅವರಿಗೆ ಬೆಂಬಲವನ್ನು ನೀಡ್ತೀನಿ ಮತ್ತು ಅವರ ಕೈಯನ್ನು ಗಟ್ಟಿಗೊಳಿಸುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೀನಿ. ಈಗ ಗೃಹ ಜ್ಯೋತಿ ಇದು ಬಹಳ ಕ್ರಾಂತಿಕಾರಿ ಕಾರ್ಯಕ್ರಮ. ನಮ್ಮ ಸರ್ಕಾರದವರು ಗ್ರಾಮೀಣ ಭಾಗದ ಬಡವರ ಬಗ್ಗೆ, ರೈತರ ಬಗ್ಗೆ, ಕೂಲಿ ಮಾಡೋರ ಬಗ್ಗೆ ಎಷ್ಟು ಕಾಳಜಿ ವಹಿಸಿದೆ ಅಂದರೆ ಪ್ರತಿ ತಿಂಗಳು ಅವರಿಗೆ 200 ಯೂನಿಟ್ 200 ಯೂನಿಟ್ ಕರೆಂಟನ್ನು ಪುಕ್ಕಟ್ಟೆಯಾಗಿ ಇವತ್ತು ಬಳಸ್ಬೋದು ಅನ್ನುವಂಥ ಬಹಳ ದೊಡ್ಡ ಕೆಲಸವನ್ನು ನಮ್ಮ ಸರ್ಕಾರದವರು ಮಾಡಿದ್ದಾರೆ. ಅದರ ಫಲಾನುಭವಿಗಳು ಅದು ಕಾಂಗ್ರೆಸ್ಗೆ ಓಟ್ ಕೊಟ್ಟವರಾಗಿರ್ಬೋದು, BJP ಓಟ್ ಕೊಟ್ಟವರಾಗಿರ್ಬೋದು, ಬೇರೆ ಯಾರಿಗೂ ಎಲ್ಲರಿಗೂ ಕೂಡ ನಾವು ಪಕ್ಷಪಾತ ಭೇದವಿಲ್ಲದೆ ಆ ಯೋಜನೆಯನ್ನು ಅವರಿಗೆ ಕೊಟ್ಟು ಇವತ್ತು ಪ್ರತಿ ಮನೆಯಲ್ಲಿ 200 ಯೂನಿಟ್ ಕರೆಂಟನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ. ಇದಲ್ಲದೆ ಗೃಹಲಕ್ಷ್ಮಿ ಬಹಳ ದೊಡ್ಡ ಪ್ರಶಂಸೆಯನ್ನು ಪಡೆಯಿತು ಹೆಣ್ಮಕ್ಳ ಕಡೆಯಿಂದ. ಪ್ರತಿ ಮನೆಗೆ 2,000 ರೂಪಾಯಿ ಕೊಡುವಂಥ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದರು. ಅದು ನಿರಂತರವಾಗಿ ಜಾರಿಯಾಗಿ ಬರ್ತಾ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ದುಡ್ಡು ಬರೋದ್ರಲ್ಲಿ ಸ್ವಲ್ಪ ತಡ ಆಗ್ತಾ ಇದೆ. ಅದನ್ನು ವಿರೋಧಿ ಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಟೀಕೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಏನು ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ, ಮಾತಿನ ಪ್ರಕಾರ ಪ್ರತಿ ತಿಂಗಳು ಒಂದು ಮನೆಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದೇ ಬರ್ತದೆ. ನಿಮ್ಗೆ ಹೇಳಬೇಕಾಗಿದ್ರೆ ಈ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಒಟ್ಟು ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಅಂದರೆ 88,90,172. 88,90,172 ಇಷ್ಟು ಜನ ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಲಾಭವನ್ನು ಪಡಿತಾ ಇದ್ದಾರೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702
205555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.